ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಲೆನಾಡಿನ ಹವ್ಯಕ ಸ್ಟೈಲ್ ಅಪ್ಪೆ ಹುಳಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಶ್ ಆಗಿ ಸಿಗುವಂಥ ಮಾವಿನಕಾಯಿಯಿಂದ ಅಥವಾ ಉಪ್ಪು ನೀರಲ್ಲಿ ಹಾಕಿರುವಂಥ ಕೊಸಗಾಯಿ ಅಂತ ಏನು ಹೇಳ್ತೀವಿ ಅದರಿಂದ ಕೂಡ ಇದನ್ನ ಮಾಡ್ಬೋದು. ಕೊನೆಯಲ್ಲಿ ಅನ್ನದ ಜೊತೆ ಅಪ್ಪೆ ಹುಳಿ ಹಾಕೊಂಡು ಊಟ ಮಾಡಿಲ್ಲ ಅಂದರೆ ಊಟ ಕಂಪ್ಲೀಟ್ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ನಾನಿಲ್ಲಿ ಒಂದು ಮಾವಿನಕಾಯಿಯನ್ನ ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿದೆ ಅಂದ್ರೆ ಮಾವಿನಕಾಯಿ ಬೆಂದಿದೆ ಅಂತ ಅರ್ಥ. ಗ್ರೀನ್ ಹೋಗಿ ಯೆಲ್ಲೋ ಕಲರ್ ಬರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಅಂತ. ಇವಾಗ ಇದನ್ನ ಕಿವುಚಿ ರಸವನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಿಪ್ಪೆಯನ್ನು ಉಪಯೋಗಿಸ್ಕೊಳ್ಳೋದು ಬೇಡ. ಸ್ವಲ್ಪ ನೀರು ಹಾಕೊಂಡ್ರೆ ರಸ ತುಂಬಾ ಚೆನ್ನಾಗಿ ಬರುತ್ತೆ, ನಮ್ಗೆ ಈಸಿನೂ ಆಗುತ್ತೆ. ಇದ್ರ ಸಿಪ್ಪೆಯಿಂದ ಒಂದು ರೀತಿ ಗೊಜ್ಜು ಕೂಡ ಮಾಡ್ತಾರೆ. ನಾನು ಇದನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಆಯ್ತಾ? ಸೊ ಇವಾಗ ಮ್ಯಾಂಗೋ ಪ್ಯೂರಿ ಅಂದ್ರೆ ಮ್ಯಾಂಗೋ ರಸ, ಮಾವಿನಕಾಯಿ ರಸ ರೆಡಿ ಆಗಿದೆ. ಅಪ್ಪೆ ಹುಳಿ ಮಾಡೋದಕ್ಕೆ ಒಳ್ಳೆ ಕಲರ್ಫುಲ್ ಆಗಿದೆ, ತುಂಬಾನೇ ಟೇಸ್ಟಿ ಕೂಡ. ಒಮ್ಮೆ ಮಾಡಿ ನೋಡಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಅಂದ್ರೆ ನಾನಿಲ್ಲಿ ಒಂದು 10 ಬೆಳ್ಳುಳ್ಳಿ ಎಸಳು ಮತ್ತೆ ಒಂದು 3 ಹಸಿಮೆಣಸಿನಕಾಯಿಯನ್ನ ಚೆನ್ನಾಗಿ ಜಜ್ಜಿಟ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಎಣ್ಣೆ ಹಾಕ್ಕೋಬಹುದು. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಇದ್ರಂತೂ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಬ್ಯಾಡಗಿ ಮೆಣಸಿನಕಾಯಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. 1 ಕಡ್ಡಿ ಫ್ರೆಶ್ ಆಗಿರೋ ಕರಿಬೇವು, ಒಂದು 3 ಚಿಟಿಕೆ ಆಗುವಷ್ಟು ಹಿಂಗು ಮತ್ತೆ ಕರಿಬೇವನ್ನ ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ದು. ಇವಾಗ ಇಟ್ಕೊಂಡಿರೋ ಹಸಿಮೆಣಸು ಮತ್ತೆ ಬೆಳ್ಳುಳ್ಳಿಯನ್ನು ಕೂಡ ಲಾಸ್ಟಿಗೆ ಹಾಕಿ ಚೆನ್ನಾಗಿ ಅದನ್ನ ತೊಳಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನೋವರೆಗೂ ಅದನ್ನ ತೊಳಸೋಣ. ಇವಾಗ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಸಾಸಿವೆ ಸಿಡ್ದಿದೆ, ಒಳ್ಳೆ ಘಮ ಘಮ ಕೂಡ ಅಂತಿದೆ. ನಾನು ಈ ಒಗ್ಗರಣೆಯನ್ನ ಮಾವಿನಕಾಯಿ ರಸಕ್ಕೆ ಹಾಕಿ ಚೆನ್ನಾಗಿ ತೊಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ರುಚಿಯಾದ ಅಪ್ಪೆ ಹುಳಿ ರೆಡಿಯಾಗಿದೆ ಸ್ನೇಹಿತರೆ. ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲನೂ ಮಿಕ್ಸ್ ಆಗಿರುವಂಥ ಈ ಒಂದು ರುಚಿಕರವಾದ ಆರೋಗ್ಯಕರವಾದ ಅಪ್ಪೆ ಹುಳಿ ನಿಮಗೆ ಹೇಗನ್ನಿಸ್ತು? ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಇನ್ನೊಂದು ಅದ್ಭುತವಾದ ಅಡುಗೆಯೊಂದಿಗೆ ನಿಮ್ಮೆದುರು ಬರ್ತೇನೆ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ನಮಸ್ಕಾರ.